ಸ್ನೇಹಿತರೆ, ಗುಲಾಬಿ ಹೂವಿನ ಅಂದ, ಅದರ ಸುವಾಸನೆಗೆ ಮಾರು ಹೋಗದ ಮನಸ್ಸುಗಳೇ ಇಲ್ಲ. ಇದಕ್ಕೆ ಕಾರಣ ಗುಲಾಬಿ ಹೂಗಳಲ್ಲಿರುವ ಗಾಢ ಬಣ್ಣ ಅಷ್ಟೇ ಅಲ್ಲದೆ ಆಕರ್ಷಕ ವಿವಿಧ ಬಣ್ಣಗಳಿಂದ ನಲಿದು ಕಂಗೊಳಿಸುವ ಮತ್ತು ಗಿಡದ ತುಂಬೆಲ್ಲ ಹರಡಿರುವ ಗುಲಾಬಿ ಹೂಗಳು. ಇಂತಹ ಸುಂದರ ಗುಲಾಬಿ ಹೂಗಳು ಪ್ರತಿಯೊಂದು ಗಿಡಗಳಲ್ಲೂ ಗೊಂಚಲು ಗೊಂಚಲಾಗಿ ಅರಳುವಂತೆ ಮಾಡಬೇಕೆಂದರೆ ಸುಲಭ ಆರೈಕೆಗಳೊಂದಿಗೆ ಕೊನೆಯಲ್ಲಿ ತಿಳಿಸಲಿರುವ ಈ ಒಂದು ಸಣ್ಣ ಹರಳು ಮಣ್ಣಿನಲ್ಲಿ ಬೆರೆಸಿದರೆ ಸಾಕಷ್ಟು ಹೂ ವರ್ಷ ಪೂರ್ತಿ ಪಡೆಯಬಹುದು ಎಂಬ ಮಾಹಿತಿ ಹಂಚಿಕೊಳ್ಳಲಿರುವ ಇಂದಿನ ವಿಡಿಯೋ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸುತ್ತೇವೆ. ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು ತಮಗೆಲ್ಲ ಆಧಾರದ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ಯಾರೆಲ್ಲ ಹೊಸ ವೀಕ್ಷಕ ಮಿತ್ರರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ. ನಿಮ್ಮಲ್ಲಿರುವ ಸಂದೇಹಗಳಿಗೆ ಕಮೆಂಟ್ ಮಾಡುವರಾಗಿ ಆಶಿಸುತ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ಗುಲಾಬಿ ಹೂಗಳು ಅಸಂಖ್ಯ ಹೂಗಳೊಂದಿಗೆ ಅರಳಿ ಕಂಗೊಳಿಸುತ್ತಿರಬೇಕೆಂದರೆ ಗುಲಾಬಿ ಗಿಡಗಳು ಬೆಳೆದಿರುವ ಪಾಟ್ ಮಿಶ್ರಣ ಅಥವಾ ನೆಲದಲ್ಲಿರುವ ಮಣ್ಣು ಪೋಷಕಾಂಶ ಭರಿತ ಮತ್ತು ಫಲವತ್ತತೆಯಿಂದ ಸಮೃದ್ಧವಾಗಿ ರೋಗರಹಿತವಾಗಿರುವುದು ಅತ್ಯವಶ್ಯಕ. ಹಾಗಾಗಿ ಗುಲಾಬಿ ಗಿಡಗಳಿಗೆ ಯಾವ ರೀತಿಯ ಪಾಟಿಂಗ್ ಮಿಶ್ರಣ ಇರಬೇಕು ಎಂಬುದು ತಿಳಿಯೋಣ. ಇದೇ ರೀತಿಯ ಪಾಟಿಂಗ್ ಮಿಶ್ರಣದಂತೆಯೇ ನೆಲದ ಮೇಲೆ ಬೆಳೆದಿರುವ ಗುಲಾಬಿ ಗಿಡಗಳಿಗೂ ಒದಗಿಸುವುದು ಅಸಾಧ್ಯವಾದುದರಿಂದ ನಾವೀಗ ತಿಳಿಸಲಿರುವ ಮಣ್ಣು ಕೋಕೋಪಿಟ್ ಮರಳು ಹೊರತುಪಡಿಸಿ ಉಳಿದೆಲ್ಲ ಪೋಷಕಾಂಶ ನೀಡುವ ಸಾಮಗ್ರಿಗಳನ್ನು ನೆಲದ ಮೇಲಿರುವ ಗಿಡದ ಸುತ್ತಲಿನ ಮಣ್ಣನ್ನು 4 ರಿಂದ 6 ಇಂಚಿನಷ್ಟು ಆಳದವರೆಗೂ ಅಗೆದು ಮಣ್ಣನ್ನು ಸಡಿಲಗೊಳಿಸಿ 3 ಇಂಚಿನಷ್ಟು ಆಳದವರೆಗೆ ಮಣ್ಣನ್ನು ತೆಗೆದು ಗಿಡದ ಸುತ್ತಲೂ ತಿಳಿಸಲಿರುವಂತಹ ಮಿಶ್ರಣ ಹರಡಿ ನಾವೀಗ ನೀಡಲಿರುವ ಪೌಷ್ಟಿಕಾಂಶಗಳು ದೀರ್ಘಕಾಲದವರೆಗೆ ಉತ್ತಮವಾದಂತಹ ಕಾರ್ಯ ನಿರ್ವಹಿಸುತ್ತವೆ. ಸ್ನೇಹಿತರೆ, ನಿಮ್ಮಲ್ಲಿರುವ ಗುಲಾಬಿ ಗಿಡಗಳು ಹೂ ಬಿಡದೆ ಅನೇಕ ರೋಗಗಳಿಂದ ಬಳಲುತ್ತಿದ್ದರೆ ತಕ್ಷಣ ಪಾಟಿನ ಮಿಶ್ರಣ ಬದಲಾಯಿಸಿ. ಗುಲಾಬಿ ಗಿಡಗಳು ಹೂ ಬಿಡದೆ ಅನೇಕ ರೀತಿಯ ರೋಗಗಳಿಗೆ ಅಥವಾ ಕೀಟಗಳ ದಾಳಿಗೊಳಗಾಗಿದ್ದರೆ ಮಣ್ಣಿನ ಪೋಷಕ ತತ್ವಗಳು ನಿಸ್ಸಾರವಾಗಿದೆ ಎಂದರ್ಥ. ಹಾಗಾಗಿ ಮೊದಲು ಪಾಟಿನ ಮಿಶ್ರಣದ ಬದಲಾವಣೆ ಮಾಡಬೇಕು. ಗುಲಾಬಿ ಗಿಡಗಳ ಪಾಟಿನ ಮಿಶ್ರಣ ಕ್ಷಾರೀಯ ಅಂದರೆ ಅಸಿಡಿಕ್ ಆಗಿರಬೇಕು. ಹಾಗಾಗಿ ನಾವಿಂದು ತಿಳಿಸಲಿರುವ ಪ್ರಮುಖ ಸಾಮಗ್ರಿಗಳನ್ನೆಲ್ಲ ಬೆರೆಸಿರುವ ಪಾಟಿಂಗ್ ಮಿಶ್ರಣ ತುಂಬುವುದರಿಂದ ಗುಲಾಬಿ ಗಿಡಗಳು ಯಥೇಚ್ಛವಾಗಿ ಹೂ ಬಿಡುವುದರಲ್ಲಿ ಸಂದೇಹವಿಲ್ಲ. ಸ್ನೇಹಿತರೆ, ಗಾರ್ಡನ್ ಕೆಂಪು ಮಣ್ಣು 30%, ಕೋಕೋಪೀಟ್ ಅಥವಾ ಮರಳು 30%, ದನದ ಕೊಟ್ಟಿಗೆ ಗೊಬ್ಬರ 6 ತಿಂಗಳಷ್ಟು ಹಳೆಯದು ಮತ್ತು ಒಣಗಿರುವುದು 10%, ಎರೆಹುಳು ಗೊಬ್ಬರ ಅಂದರೆ ವರ್ಮಿ ಕಾಂಪೋಸ್ಟ್ 10%, ಬೋನ್ ಮಿಲ್ 5%, ಸೀವಿಡ್ ಗ್ರಾನ್ಯೂಲ್ಸ್ 5%, ಬಾಳೆಹಣ್ಣಿನ ಒಣಸಿಪ್ಪೆಯ ಪುಡಿ 2%, ಒಣಗಿಸಿದ ಅಥವಾ ಹಸಿ ಲಿಂಬೆಹಣ್ಣಿನ ಸಿಪ್ಪೆ ಸಣ್ಣದಾಗಿ ಕತ್ತರಿಸಲಾಗಿದ್ದು 2%, ಟ್ರೈಕೋಡರ್ಮಾ 2%, ನೀಮ್ ಕೇಕ್ ಪುಡಿ ಅಂದರೆ ಬೇವಿನ ಹಿಂಡಿ ಪುಡಿಯನ್ನು 4% ಬೆರೆಸಿದ ಫಲವತ್ತಾದ ಮಿಶ್ರಣ ಪಾಟ್ನೊಳಗೆ ತುಂಬುವ ಮೊದಲು ಪಾಟಿನ ತಳಭಾಗದಲ್ಲಿರುವ 4 ರಿಂದ 6 ರಂಧ್ರಗಳು ತೆರೆದಿರುವಂತೆ ಎಚ್ಚರವಹಿಸಿ 20 ಭಾಗದಷ್ಟು ತಯಾರಿಸಿಕೊಂಡಿರುವಂಥ ಪಾಟಿನ ಮಿಶ್ರಣ ತುಂಬಿದ ನಂತರ 10%ನಷ್ಟು ಮೇಲ್ಭಾಗಕ್ಕೆ ಸಣ್ಣದಾಗಿ ಕತ್ತರಿಸಿ ತುಂಡರಿಸಲಾದ ಬಾಳೆಹಣ್ಣಿನ ಸಿಪ್ಪೆ, ಲಿಂಬೆಹಣ್ಣಿನ ಸಿಪ್ಪೆ, ಅಡುಗೆ ಮನೆಯ ತ್ಯಾಜ್ಯಗಳು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕೊಳೆತ ಮೆಣಸಿನಕಾಯಿ, ತರಕಾರಿ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆ ತುರಿಗಳನ್ನು ತುಂಬಿ. ಹೀಗೆ ಮಾಡುವುದರಿಂದ ಈ ತ್ಯಾಜ್ಯಗಳೆಲ್ಲ ನಿಧಾನವಾಗಿ ಕೊಳೆತು ತಿಂಗಳ ನಂತರವೂ ಮೇಲಿನಿಂದ ಬೆಳೆಯುತ್ತಾ ಕೆಳಗಿಳಿಯುವ ಬೇರುಗಳಿಗೆ ಅತ್ಯವಶ್ಯಕ ಪೋಷಕಾಂಶಗಳನ್ನು ದೀರ್ಘಾವಧಿಯವರೆಗೂ ಪೂರೈಸುತ್ತಿರುತ್ತವೆ. ಈಗ ಉಳಿಕೆ ಮೇಲ್ಭಾಗದ 20%ನಲ್ಲಿ ತಯಾರಿಸಿಟ್ಟುಕೊಂಡಿರುವಂಥ ಪಾಟಿಂಗ್ ಮಿಶ್ರಣ ತುಂಬಿ ಗುಲಾಬಿ ಸಸಿಯನ್ನು ಬೇರು ಸಹಿತ ಪಾಟಿನ ಮಧ್ಯಭಾಗದಲ್ಲಿರಿಸಿ. ಮೇಲಿನಿಂದ 1 ಇಂಚಿನಷ್ಟು ಖಾಲಿ ಜಾಗ ಇರುವಂತೆ ಉಳಿದೆಲ್ಲ ಭಾಗಗಳಲ್ಲಿಯೂ ಗಿಡದ ಬೇರು ಸಂಪೂರ್ಣ ಮುಚ್ಚಿ ಹೋಗುವಂತೆ ಫಲವತ್ತತೆಯಿಂದ ಭರಪೂರವಾದ ಪಾಟಿಂಗ್ ಮಿಶ್ರಣ ತುಂಬಿ ಮಣ್ಣಿನಲ್ಲಿ ಗಿಡ ಸರಿಯಾಗಿ ಕೂರುವಂತೆ ಮೇಲಿನಿಂದ ಗಿಡವನ್ನು ಸ್ವಲ್ಪ ಒತ್ತಿದ ನಂತರ 1 ಲೀಟರ್ ನೀರಿಗೆ 1 ಚಮಚ ಎಪ್ಸಮ್ ಸಾಲ್ಟ್ ಬೆರೆಸಿ ತಯಾರಿಸಿದ ದ್ರಾವಣದ ನೀರನ್ನು ನಿಧಾನವಾಗಿ ನೆಟ್ಟ ಗಿಡದ ಸುತ್ತಲೂ ಹಾಕಿ. ಪಾಟಿನ ತಳಭಾಗದಲ್ಲಿರುವ ರಂಧ್ರದಿಂದ ನೀರು ಸರಾಗವಾಗಿ ಹರಿದು ಹೋಗುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಿ. ಪಾಟಿನಲ್ಲಿರುವ ರಂಧ್ರಗಳಿಂದ ನೀರು ಸರಾಗವಾಗಿ ಹೊರಹರಿವು ಹೊಂದಿದ್ದರೆ ಭವಿಷ್ಯದಲ್ಲಿ ಗಿಡಗಳ ಬೇರು ಕೊಳೆತ ಅಥವಾ ಫಂಗಸ್ ಬಾಧೆಗೆ ತುತ್ತಾಗದಂತೆ ರಕ್ಷಣೆ ಪಡೆಯುತ್ತವೆ. ಸ್ನೇಹಿತರೆ, ಪಾಟಿಂಗ್ನ 2 ದಿನಗಳ ನಂತರ ಕನಿಷ್ಠ 4 ರಿಂದ 6 ಗಂಟೆಗಳ ಬಿಸಿಲು ಬೀಳುವಂಥ ಸ್ಥಳವನ್ನು ಆಯ್ಕೆ ಮಾಡಿ ನಿರಂತರ ಬಿಸಿಲು ಪೂರೈಕೆಯಾಗುವಂತೆ ಮತ್ತು ಪಾಟಿನ ಮಿಶ್ರಣದ ಮಣ್ಣು ಕನಿಷ್ಠ 1 ಇಂಚಿನಷ್ಟು ಆಳದವರೆಗೂ ಒಣಗಿರುವುದನ್ನು ಖಚಿತಪಡಿಸಿಕೊಂಡು ಅದರ ನಂತರವೇ ನೀರುಣಿಸಿ. ಅಂದರೆ ಬೇಸಿಗೆಯಲ್ಲಿ ಪ್ರತಿನಿತ್ಯ
ಚಳಿಗಾಲದಲ್ಲಿ 1-2 ದಿನಗಳಿಗೊಮ್ಮೆ, ಮಳೆಗಾಲದಲ್ಲಿ ಅಗತ್ಯವೆನಿಸಿದಾಗ ಮಾತ್ರ ನೀರನ್ನು ಹಾಕುವುದು. ವರ್ಷ ಪೂರ್ತಿ ಗುಲಾಬಿ ಗಿಡದಿಂದ ಗೊಂಚಲು ಹೂ ಹರಡುತ್ತಿರಬೇಕೆಂದರೆ ರಿಪಾಟಿಂಗ್ ಆದ 1 ತಿಂಗಳ ನಂತರದಿಂದ ಪ್ರತಿ 20-25 ದಿನಗಳಿಗೊಮ್ಮೆಯಂತೆ ನಾವೀಗ ತಿಳಿಸಲಿರುವ ಘನಗೊಬ್ಬರದ ಮಿಶ್ರಣ ತಯಾರಿಸಿಕೊಂಡು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ 6 ತಿಂಗಳವರೆಗೆ ಶೇಖರಿಸಿಟ್ಟುಕೊಂಡು ನಿಗದಿತ ಸಮಯಾನುಸಾರ ಗುಲಾಬಿ ಗಿಡಗಳಿಗೆ ಅನ್ವಯಿಸುತ್ತಿರಬೇಕು. ಈ ಮಿಶ್ರಣದ ತಯಾರಿಕೆಗೆ ಬಳಸಿದ ನಂತರದ ಕಾಫಿ ಪುಡಿ ಅಥವಾ ಟೀ ಪುಡಿ ಚೆನ್ನಾಗಿ ಒಣಗಿಸಿರಬೇಕು. 20% ಬಳಸಿ. ಹಸುವಿನ ಅಥವಾ ದನದ ಒಣಗೊಬ್ಬರ 20%, ಮೊಟ್ಟೆ ಸಿಪ್ಪೆಯ ಪುಡಿ 10%, ವರ್ಮಿ ಕಾಂಪೋಸ್ಟ್ 20%, ಬಾಳೆ ಸಿಪ್ಪೆಯ ಒಣಪುಡಿ 20%, ಲಿಂಬೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿದ್ದು 10%. ಬೆರೆಸಿಟ್ಟುಕೊಳ್ಳುವ ಮೊದಲು ಎಲ್ಲ ಪದಾರ್ಥಗಳು ಚೆನ್ನಾಗಿ ಒಣಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ಕೊನೆಯದಾಗಿ, ಗುಲಾಬಿ ಹೂಗಳು ಹೇರಳವಾಗಿ ಅಸಂಖ್ಯ ಹೂಗಳಿಂದ ಇಳುವರಿ ನೀಡಲು ನಮ್ಮ ಕಿರುಬೆರಳ ತುದಿಯಷ್ಟು ಗಾತ್ರದ ಆಲಂ ಹರಳನ್ನು ಪಾಟಿನ ಯಾವುದಾದ್ರೂ ಒಂದು ಭಾಗದಲ್ಲಿ ಹೂತಿಟ್ಟರೆ ಮಣ್ಣಿನ ಕ್ಷಾರೀಯ ಗುಣ ಕ್ಷೀಣಿಸದಂತೆ ಪೋಷಕ ತತ್ವಗಳನ್ನು ನೀಡಿ ಗುಲಾಬಿ ಗಿಡಗಳಿಗೆ ಅಸಂಖ್ಯ ಹೂ ಅರಳಿಸುವಂತೆ ಉತ್ತೇಜಿಸುತ್ತಿರುತ್ತದೆ. ಆಲಮ್ಮನ್ನು 2 ವರ್ಷಕ್ಕೊಮ್ಮೆ ರಿಪಾಟಿಂಗ್ ಮಾಡಿದ ಸಂದರ್ಭದಲ್ಲಷ್ಟೇ ಬಳಸಬೇಕು. ಇನ್ನು ಆಲಂ ಹಾಗೂ ಉಳಿದ ಪೌಷ್ಟಿಕಾಂಶ ಗೊಬ್ಬರಗಳನ್ನು ಹೇಗಪ್ಪ ತೊಗೊಂಬರೋದು ಅಂತೇಳಿ ಯೋಚನೆ ಮಾಡೋ ಹಾಗಿದ್ರೆ ನಿಮಗಾಗಿ ಅಮೆಜಾನ್ ಆನ್ಲೈನ್ ಬೈ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಆಸಕ್ತ ವೀಕ್ಷಕ ಸ್ನೇಹಿತರು ಪರಿಶೀಲಿಸಿ ನಿಮಗನುಕೂಲವಾದಂಥ ಸಾಮಗ್ರಿಗಳನ್ನು ತರಿಸಿಕೊಳ್ಳಬಹುದು ಎಂಬ ಮಾಹಿತಿಯನ್ನು ಹಂಚಿಕೊಂಡ ಇಂದಿನ ವಿಡಿಯೋ ನಿಮ್ಮ ಗುಲಾಬಿ ಗಿಡದ ಆರೈಕೆಯಲ್ಲಿ ಉಪಯೋಗವಾಗಿರಬಹುದೆಂದು ಅನಿಸಿದರೆ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಗುಲಾಬಿ ಗಿಡಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು. ಮತ್ತೊಂದು ಆಸಕ್ತಿದಾಯಕ ಗಾರ್ಡನ್ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.